Bharat Cooperative Bank Limited presents Daiji World Swarasagara, co-sponsored by Pinky Fashions, Family Fashions, supported by Abharana Jewelers, Rodriguez Caterers, venue partner Saint Mary's English Medium School, Kannarpadi. Daiji World Swarasagara, Daiji World Swarasagara. ವೀಕೆಂಡ್ ಬಂದಾಯ್ತು, ಸಮಯ 6 ಆಯ್ತು. ನಿಮ್ಮ ನೆಚ್ಚಿನ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮ ಪ್ರಾರಂಭ ಮಾಡುವಂತ ಹೊತ್ತಾಯ್ತು. ಇವತ್ತಿನ ಸಂಚಿಕೆಯಲ್ಲಿ ಯಾವೆಲ್ಲ ಸ್ಪರ್ಧಿಗಳು ತೀರ್ಪುಗಾರರಿಂದ ಪದಕವನ್ನ ಪಡಿತಾರೆ, ಹಾಗೇನೆ ಯಾರು ವೇಟಿಂಗ್ ಲಿಸ್ಟ್ ಗೆ ಹೋಗ್ತಾರೆ ನೋಡೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ಸುಖೇಶ್ ಪ್ರಸಾದ್. ಎಲ್ಲಿಂದ ಬಂದಿದ್ದೀರಾ? ಪೈಲಿನಿಂಜೂರು. ಓಕೆ, ಸೊ ಕರೆಂಟ್ಲಿ ಏನ್ ಮಾಡ್ತಾ ಇದ್ದೀರಾ? ಎಂ.ಕಾಮ್. ಓಕೆ, ಸೊ ಸ್ಟಡೀಸ್ ಅಂಡ್ ಮ್ಯೂಸಿಕ್ ಎಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇಲ್ಲ ಅಂದ್ರೆ ಟೈಮ್ ಸಿಕ್ಕಾಗ ಈ ತರ ಮ್ಯೂಸಿಕ್ ಎಲ್ಲ ಅಭ್ಯಾಸ ಮಾಡ್ತಾರೆ. ಸೊ ಸಂಗೀತ ಕಲಿತಾ ಇದ್ದೀರಾ? ಇಲ್ಲ ಹಾಗೆ. ಸೊ ಸೆಲ್ಫ್ ಲರ್ನ್ಡ್, ನೀವೇ ಕಲ್ತ್ಕೊಳ್ತಾ ಇದ್ದೀರಿ. ಓಕೆ, ಸಂಗೀತ ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್? ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನಾನು ಎಲ್ಲಾದ್ರೂ ಹೋದ್ರೆ ಇವಾಗ ಕ್ಲಾಸಲ್ಲಿ ಕಾಲೇಜಲ್ಲೂ ಕೂಡ ಅಷ್ಟೇ ಸ್ವಲ್ಪ ಸಿಂಗರ್ ಬಂದ ಆ ಥರ ಎಲ್ಲ ಬಿಲ್ಡಪ್ ಕೊಟ್ಟೆಲ್ಲ ಎನ್ಕರೇಜ್ ಮಾಡ್ತಿರ್ತಾರೆ. ಸೊ ಕಾಲೇಜಲ್ಲಿ ಫುಲ್ ಹವಾ ಉಂಟು ನಿಮ್ಮದು, ಸಿಂಗರ್ ಬಂದರು ಅಂದ್ಕೊಂಡು. ಓಕೆ, ಸೊ ಟ್ಯಾಲೆಂಟ್ಸ್ ಡೇ, ಕಾಲೇಜ್ ಕಾಂಪಿಟೇಷನ್ಸ್ ಅಲ್ಲೆಲ್ಲ ರೆಗ್ಯುಲರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇರ್ತೀರ. ಸೊ ನಿಮ್ಮ ಇಡೀ ಸಂಗೀತ ಜೀವನದಲ್ಲಿ ಒಂದು ಮರೆಯಲಾಗದ ಕ್ಷಣ ಅಂತ ಹೇಳಿದರೆ ಯಾವುದು? ಅಂದರೆ ಲಾಸ್ಟ್ ಟೈಮ್ ಒಂದು ಉಡುಪಿಯಲ್ಲಿ ಈ ಥರನೇ ಕಾಂಪಿಟೇಷನ್ ಆಗಿತ್ತು. ಅದರಲ್ಲಿ ಫೈನಲ್ ತನಕನೂ ಬಂದು ಅಲ್ಲಿ ಸ್ವಲ್ಪ ಎಡವಿ ಅಂದರೆ ಬ್ಯಾಲೆನ್ಸ್ ಮಿಸ್ ಆಯಿತು. ಅದು ಸ್ವಲ್ಪ ಮೆಮೊರೇಬಲ್ ಆ್ಯಂಡ್ ಅಷ್ಟೇ ಕಲಿಯೋದು ತುಂಬ ಇತ್ತು ಅಲ್ಲಿ. ಓಕೆ, ಸೊ ಫೈನಲ್ಸಿಗೆ ಬಂದಿದ್ದೊಂದು ಖುಷಿ, ಆದರೆ ಅದರಿಂದ ಕಲಿಯೋದು ಇನ್ನಷ್ಟು ಇದೆ ಅಂತ ಒಂದು ರಿಯಲೈಸೇಷನ್ ಆಗಿದೆ. ಸೊ ಮ್ಯೂಸಿಕ್ ಅಂತ ಹೇಳಿದರೆ ಯಾರು ಇನ್ಸ್ಪೈರ್ ಮಾಡ್ತಾರೆ? ಬೇಸಿಕಲಿ ಅಮ್ಮ, ಅದು ಬಿಟ್ಟರೆ ಫ್ರೆಂಡ್ಸ್. ಸೊ ಇವತ್ತು ಆಡಿಷನ್ನಿಗೆ ರೆಡಿಯಾ? ಪ್ರಾಕ್ಟೀಸ್ ಎಲ್ಲ ಆಗಿದಾ? ರೆಡಿ? ಎಸ್, ಆಲ್ ದಿ ಬೆಸ್ಟ್. ಈ ಒಂದು ಆಡಿಷನ್ ರೌಂಡಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆದಿಂದಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ಸಾಗೊಲ್ಲ ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನೆ ನಾನಿನ್ನಂದ ಚಂದ ತೋರಲು ಮಂಜಾಗಲೇನೆ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನೆ ನಿನ್ನ ಹೊತ್ತುಕೊಂಡು ಹೋಗಲು ಕೇಳದೆ ದೇವಿ ವರವ ಕೊಡಲು ಕೊಡಲು ಓ ಕನಕಾಂಬರಿ ನೀನು ಬಾರದೆ ಸುಖೇಶ್ ಅವರೇ, ಥ್ಯಾಂಕ್ ಯು. ಒಳ್ಳೆ ಗೀತೆ. ಸೊ ಎಂದು ಮರೆದ ಹಾಡಿನಲ್ಲಿ ಅಗ್ರಗಣ್ಯ ನಿಲ್ಲುವಂತಹ ಗೀತೆಗಳಲ್ಲಿ ಇದು ಕೂಡ ಬಹಳಷ್ಟು ಮುಂಚೂಣಿಯಲ್ಲಿ ಇರ್ತದೆ. ಸೊ ಒಳ್ಳೆ ಗೀತೆಯನ್ನು ಕೇಳಿಸಿದ್ರಿ. ನನಗೇನೆಂದರೆ, ನೀವು ಶ್ರುತಿ ತಪ್ಪು ಹಾಡಲಿಲ್ಲ, ತಾಳ ತಪ್ಪು ಹಾಡಲಿಲ್ಲ, ಭಾವನೆ ಎನ್ನುತಕ್ಕಂಥದ್ದು ಇನ್ನೂ ಬೇಕಾಯಿತು. ಕೊಟ್ಟಿದ್ರಿ ಭಾವನೆ, ಸಾಕಾಗಲಿಲ್ಲ. ಆ ಪ್ರೇಮಿ, ನಿಮ್ಮ ಪ್ರಿಯತಮೆ ಎದುರಿಗೆ ಓಡಾಡಬೇಕು ಆಚೆ ಅಲ್ವಾ? ಗೀತಾಂಜಲಿ ಹಾಲುಗೆನ್ನೆಗೆ ಅದು ಬರಬೇಕು. ಅದು ಈಗ ನಾವು ಗೀತಾಂಜಲಿ ಹಾಲುಗೆನ್ನೆ ಅಂದ್ಬಿಟ್ರೆ ಅವ್ಳು ಪುರ್ಸೋತಿದ್ದಾಗ ಸುಮ್ಮನೆ ಓಡಾಡೋದು, ಅದಾಗಬಾರ್ದು. ನಾವು ನಮ್ಮ ಮುಖದಲ್ಲಿ ಅದು ಬರಬೇಕು, ಆ ಫೀಲಿಂಗ್ ಬರಬೇಕು. ಓಕೆ, ಹಾಗಾಗಿ ಯಾವ ತಪ್ಪುಗಳಿಲ್ಲ. ಹಾಗಾಗಿ ನಿಮ್ಮನ್ನು ಸ್ವಲ್ಪ ವೆಯ್ಟಿಂಗ್ ಲಿಸ್ಟಲ್ಲಿ ನಾವು ಇಡ್ತೇವೆ. ಓಕೆ, ಕೊನೆಯವರೆಗೆ ಕಾಯೋಣ. ನಮಸ್ತೆ, ನಿಮ್ಮ ಹೆಸರು? ಶಿವಕುಮಾರ್ ಶೆಟ್ಟಿಗರ್ ಅಂತ ಮೇಡಮ್. ಎಲ್ಲಿಂದ ಬಂದಿದ್ದೀರಾ? ಕುಂದಾಪುರದಿಂದ ಬಂದಿದ್ದು, ಬೇಸಿಕಲಿ ಫ್ರಮ್ ಕುಂದಾಪುರ್. ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ಬೈ ಪ್ರೊಫೆಷನ್ ಐ ಆಮ್ ಎ ಸ್ಟಾಫ್ ನರ್ಸ್ ಅಟ್ KMC ಮಣಿಪಾಲ್. ಮ್ಯೂಸಿಕ್ ಈಸ್ ಒನ್ ಆಫ್ ದ ಮೈ ಪ್ಯಾಷನ್. ಎಸ್, ನರ್ಸ್, ಸ್ಟಾಫ್ ನರ್ಸು ನೀವು. ಓಕೆ, ಎಲ್ರಿಗೆ ಇಂಜೆಕ್ಷನ್ ಕೊಟ್ಟು ನೋವು ಮಾಡಿದ್ದೀರಾ ಅಂತ?
ತುಂಬ ನೋವು ಮಾಡಿದ್ದೀರಾ? ಇಲ್ಲ ಇಲ್ಲ, ಹಾಡು ಹೇಳ್ಕೊಂಡೆ ಇಂಜೆಕ್ಷನ್ ಕೊಡೋ ಪ್ರಯತ್ನ ಏನಾದರೂ ಮಾಡಿದ್ದೀರಾ ಪೇಷಂಟಿಗೆ ಖುಷಿ ಆಗಲಿ ಅಂತ? ಇಲ್ಲ, ಅವರ ಕಾಯಿಲೆಗೋಸ್ಕರ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಒಂದು ಒಳ್ಳೆ ಹೆಲ್ತ್ ಎಜುಕೇಷನ್ ಕೊಟ್ಟು ಎಷ್ಟೋ ಜನ ಕ್ಯೂರ್ ಆಗಿದ್ದಾರೆ. ಅದರಲ್ಲಿ ಐ ಹ್ಯಾವ್ ಸ್ಯಾಟಿಸ್ಫೈಡ್ ಫಾರ್ ದಟ್. ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಾ. ಎಸ್, ಮ್ಯೂಸಿಕ್ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸ್ತದೆ? Music is playing very important role in our life. It will reduce our stress, ಅಲ್ವಾ? ನೊಂದ ಮನಸ್ಸಿಗೆ ಒಂದು ಸಾಂತ್ವನ ಕೊಡಲಿಕ್ಕೆ ಮ್ಯೂಸಿಕ್ ಥೆರಪಿ ವೆರಿ ಇಂಪಾರ್ಟೆಂಟ್. ಅಮೇರಿಕಾ ಅಲ್ಲಿ ಎಲ್ಲ ಇದು ರಿಸರ್ಚ್ ನಡೀತಾ ಇದೆ. ಮ್ಯೂಸಿಕ್ ಥೆರಪಿಯಿಂದ ಎಷ್ಟೋ ಮಾನಸಿಕ ಕಾಯಿಲೆಗಳು ದೂರ ಆಗ್ತಾ ಇದೆ. ಬಟ್ ಈ ದೈಜಿ ವರ್ಲ್ಡ್ ವಾಹಿನಿಯವರಿದ್ದಾರೆ ನೋಡಿ, ಈ ಒಂದು ಪ್ರತಿಭೆಗೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಇಟ್ ಈಸ್ ಒನ್ ಆಫ್ ದ ಗುಡ್ ಪ್ಲಾಟ್ಫಾರ್ಮ್ ಫಾರ್ ಹೂ ಇಸ್ ಗೋಯಿಂಗ್ ಟು ಸಿಂಗ್ ವೆರಿ ವೆಲ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಸಂಗೀತ ಕಲಿತಾ ಇದ್ದೀರಾ ನೀವು? ಸಂಗೀತ ಒಂದು ದಿವಸ ಕಲಿಲ್ಲ ಮೇಡಮ್. ಒಂದು ದಿವಸ, ಓಕೆ, ಸೆಲ್ಫ್ ಲರ್ನ್ಡ್ ನೀವೇ ಕಲ್ತ್ಕೊಳ್ತಾ ಇದ್ದೀರಾ? ನಾನು ಬಾತ್ರೂಮ್ ಸಿಂಗರ್ ಆಗಿದ್ದೆ. ಮತ್ತು ನಾನು ಹಾಡಿ ನಮ್ಮ ಕಾಲೇಜ್ ವೇದಿಕೆಯಲ್ಲಿ KMC ಮಣಿಪಾಲದಲ್ಲಿ ಫಂಕ್ಷನಲ್ಲಿ ಹಾಡಿ ಜನ ಅದನ್ನು ಗುರುತಿಸಿದ್ರು, ಪ್ರೋತ್ಸಾಹಿಸಿದ್ರು. ಸೊ ಇಲ್ಲಿವರೆಗೆ ಬರಲಿಕ್ಕೆ ಅದೊಂದು ಸಹಕಾರಿಯಾಗಿದೆ. ಬಟ್ ಪ್ರೈಸ್ ಈಸ್ ನಾಟ್ ಇಂಪಾರ್ಟೆಂಟ್, ಅವರ್ ಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಡೆಫಿನೆಟ್ಲಿ, ವೆಲ್ ಸೆಡ್. ಸೊ ನಿಮ್ಮ ಜೀವನದಲ್ಲಿ ನೀವು ನೀಡಿರೋ ಸಂಗೀತ ಪರ್ಫಾರ್ಮೆನ್ಸಲ್ಲಿ ಯಾವುದು ತುಂಬ ಮೆಮೊರೇಬಲ್? ನಮ್ಮ ಕನ್ನಡ ರಾಜ್ಯೋತ್ಸವ ಫಂಕ್ಷನಲ್ಲಿ KMC ಮಣಿಪಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗನ್ನು ನಾನು ಹಾಡಿದ್ದೇನೆ. ಅವ್ರು ಹೇಳ್ತಾರೆ, ಸಿಮಿಲರ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಥರ ಹಾಡ್ತೀರಿ ನೀವು ಅಂತೇಳಿ. ಸೊ ಇಟ್ ಈಸ್ ಒನ್ ಆಫ್ ದ ಅಮೇಝಿಂಗ್ ಆ್ಯಂಡ್ ಮೆಮೊರೇಬಲ್ ಮೂಮೆಂಟ್ ಇನ್ ಮೈ ಲೈಫ್. ಆಡಿಷನ್ಗೆಲ್ಲ ಪ್ರಾಕ್ಟೀಸ್ ಆಗಿದೆಯಾ? ಪ್ರಾಕ್ಟೀಸ್ ಮಾಡಿದ್ದೇನೆ, ಸೆಲ್ಫ್ ಪ್ರಾಕ್ಟೀಸ್ ಮಾಡಿದ್ದೇನೆ. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯೋರ್ ಆಡಿಷನ್ ರೌಂಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ಮೆಲ್ಲಗಿ ಸೊಗಾಳಿಯೇ ಸುವಾಲಿ ಈ ತಾಯಿ ಕೇಳಲಿ, ನಿದ್ದೇಲಿ ಆಡಲಿ. ಸುಮಲ್ಲಗಿ ಸೊಗಾಳಿಯೇ ಪಾಲನೆಯ ಮಾಡಿದ ನಿನ ಜೀವಕ್ಕೆ ಚಿಂತಿಸುತ್ತಾ ಹರಸುತ್ತಾ ನೀಡಿದು ಬಳಲು ತಂದಿಗೆ. ಓಕೆ ಶಿವಕುಮಾರೇ, ಅಲ್ಲ ಅದಂದರೆ ನೀವು ಬಂದು ನಿಂತು ಸಾಂಗ್ ಕೇಳುವಾಗಲೇ ನಾನಂತೂ ತನ್ಮಯನ ಆಗಿಬಿಟ್ಟಿದೆ. ಯಾಕೆಂದರೆ ತುಂಬ ಒಳ್ಳೆಯ ಸಾಂಗ್, ಅದು ಭಾಳ ಅದ್ಭುತವಾದ ಸಾಂಗ್. ತುಸು ಮೆಲ್ಲ ಬೀಸೋ ಗಾಳಿಯೇ, ಇಷ್ಟು ಆ ಗಾಳಿ ಎಲ್ಲ ಬಂದು ನಮ್ಮ ಮುಂದೆ ನಮ್ಮನ್ನೆಲ್ಲ ಹೇಗೆ ಸ್ಪರ್ಶ ಮಾಡಿ ಹೋದಾಗೆ ಕಲ್ಪನೆ ಆಗ್ತಾಯಿದೆ. ಬಟ್ ನೀವು ಹಾಡೋಗ್ಲೂ ಕೂಡ ಅಷ್ಟೇ ಚೆನ್ನಾಗಿ ಆ ತಾಳಲ್ಲೇ ಬಿಟ್ಬಿಡಿ, ಅದು ಹೋಗಲಿ, ಅದು ಯಾವಾಗಲೂ ನಾವು ಹಾಡುವಾಗ ನಮಗೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತದೆ. ಹಾಗಾಗಿ ನೋ ಪ್ರಾಬ್ಲಮ್. ಬಟ್ ನೀವು ಹಾಡಿದ್ದು ಚೆನ್ನಾಗಿತ್ತು ಶಿವಕುಮಾರ್ ಅವರೇ. ಓಕೆ, ಬಟ್ ನಾನು ಕೊರೋಕೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದು, ಹಾಂ, ಅದಕ್ಕೂ ಇದಕ್ಕೂ ವೇರಿಯೇಷನ್ ಬಂದಾಗ ಕರೆಕ್ಟ್. ಯಾಕೆಂದರೆ ಒಳ್ಳೆ ಪ್ರಶ್ನೆ ಇದೆಯವರೇ. ಏಕೆಂದರೆ ಕೊರೋಕೆ ಎನ್ನತಕ್ಕಂಥದ್ದು ನಮ್ಮ ಬಾಯಿಗೆ ಆಹಾರವನ್ನು ಇಟ್ಟ ಹಾಗೆ, ನಾವು ಕೇವಲ ಜಿಗಿಯೋದು ಅಷ್ಟೇ, ಹೆಂಗೆ ಮಾಡಿದರೆ ಆಯ್ತು ಅಷ್ಟೇ. ಬಟ್ ಮೊದಲ ಷಡ್ಜಗಳೇನಿದೆ ಸರೆಗಮ ಪದನಿಸ, ಇದು ಮೊದಲು ಈ ಬಟ್ಟಲನ್ನು ಊಟ ಮಾಡೋ ಮುಂಚೆ ಬಟ್ಟಲುಂಟಲ್ಲ, ಅದು ಚಂದ ವಾಶ್ ಮಾಡಿ ಅದು ಶುದ್ಧವಾಗಿ ನಾವು ಪರಿಪೂರ್ಣವಾಗಿ ಕೈಯೆಲ್ಲ ತೊಳ್ಕೊಂಡು ಬಂದು ಕುಳಿತ ಹಾಗೆ, ಇಷ್ಟೇ ವ್ಯತ್ಯಾಸ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಸರೆಗಮ ಕಲಿಬೇಕು. ನಮ್ಮ ಕುಂದಾಪುರ ನಾವು ಹೇಳ್ತಾ ಇತ್ತು ಏನಪ್ಪ ಅಂದರೆ, ನಮ್ಮ ಕುಂದಾಪುರದಲ್ಲಿ ಹೈಯೆಸ್ಟ್ ಸಿಂಗರ್ ಇದ್ದರು, ಹೌದಲ್ಲ? ಮತ್ತು ಕಂಡಬಟ್ಟೆ ನಮ್ಮ ಕುಂದಾಪುರ ಕಡಿಮೆ ಅಲ್ಲ, ನಮ್ಮ ಕುಂದಾಪುರ ಹೆಸರು ಇಡೀ ವರ್ಲ್ಡ್ಗೆ ಇತ್ತು. ನೀವು ಬೆಂಗಳೂರು ಹೋಗಿ ಹಾಯ್ ಹೆಂಗಿದ್ರಿ ಅಂದ್ರೆ ಆಯಿತು, ಒಳ್ಳೆ ಫ್ರೆಂಡ್ಸ್ ಆಯ್ತು ಅಲ್ಲ? ಖಂಡಿತ ಹಾಗೆ ನೀವು ಕೂಡ ಆಗಬೇಕು ಶಿವಕುಮಾರ್ ಅವರೇ. ಓಕೆ, ನಾವು ಕಾಯ್ತಾ ಇರ್ತೇವೆ. ಬಟ್ ಚೆನ್ನಾಗಿ ಹಾಡಿದ್ರಿ. ಬಟ್ ಏನಪ್ಪ ಅಂದರೆ ಇನ್ನೂ ವಾಯ್ಸ್ತು ಕರಗತ ಜಾಸ್ತಿ ಬೇಕಾಗಿತ್ತು. ಅದೊಂಚೂರು ಮತ್ತು ಆತ್ಮವಿಶ್ವಾಸ ಸ್ವಲ್ಪ, ಯಾಕೋ ನೀವು ಸ್ವಲ್ಪ ಆಚೆ ಆದರೆ ಖಂಡಿತ ನನಗೆ
ಬಟ್ ನೀವು ಮುಂದಕ್ಕೆ ಒಳ್ಳೆ ಹಾಡ್ತೀರಿ, ಪ್ರಯತ್ನ ಮಾಡಿ ಮಾತ್ರ. ಕೊರೋಕೆ ಸ್ವಲ್ಪ ಅದಕ್ಕೂ ಇದಕ್ಕೂ ವೇರಿಯೇಷನ್ ಇದೆ. ಫಸ್ಟ್ ನೀವು ಇನಿಷಿಯಲ್ ಒಂದು ಪ್ಲ್ಯಾನ್ ಮಾಡಿ, ಒಂದು ವಾರ ನೀವು ಕೊರಕೆ ಮುಟ್ಲಿಕ್ಕೆ ಹೋಗಬೇಡಿ. ಯಾರು ಒಬ್ರು ಒಳ್ಳೆ ಗುರುಗಳಿದ್ದಾರೆ, ಈ ಗಣೇಶಣ್ಣ ಎಲ್ಲ ಇದ್ದಾರೆ ಅಲ್ಲಿ, ಅವ್ರ ಹತ್ರ ಹೋಗಿ ಸರಿಗಮ ಹೇಳ್ಕೊಡಿನಿ ಅಂತ ಕೇಳಿ, ಅವ್ರು ಹೇಳ್ಕೊಡ್ತಾರೆ ಅವರು. ಆಯಿತಾ? ಆಲ್ ದ ಬೆಸ್ಟ್. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶಕುಂತಲಾ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾನು ಧಾರವಾಡದಿಂದ, ಬಟ್ ನಾನು ಕೆಲಸ ಮಾಡಿರೋದೆಲ್ಲ ಬ್ಯಾಂಗ್ಳೂರು. ಇವಾಗ ಮದುವೆ ಆಗಿದೆ, ಅದಕ್ಕೆ ಉಡುಪಿಗೆ ಬಂದಿದ್ದೀನಿ. ಸೊ ಮೂಲತಃ ಧಾರವಾಡದವರು ನೀವು. ಓಕೆ, ಸೊ ಧಾರವಾಡ ಕನ್ನಡ ಅಂತ ಹೇಳಿದರೆ ಒಂಥರ ಚೂರು ಬೇರೆ ಇರುತ್ತೆ ಅಲ್ವಾ? ಸೊ ಹೇಗಿದ್ದೀರಿ ಅಂತ ಕೇಳಲಿಕ್ಕೆ ಏನು ಹೇಳ್ತೀರಿ ಧಾರವಾಡ ಕನ್ನಡದಲ್ಲಿ? ಹೆಂಗದೀರಿ? ಹೆಂಗದಿರಪ್ಪ ಎಲ್ಲರೂ? ಕರೆಕ್ಟ್ ಹೇಳಿದ್ನಾ? ಕರೆಕ್ಟಾಗಿ ಹೇಳಿದ್ದಾನೆ. ನೆಕ್ಸ್ಟ್ ಇವ್ರ ಹತ್ರ ನಾವು ಧಾರವಾಡ ಕನ್ನಡ ಕಲಿತೇನೆ ಇನ್ನು. ಎಸ್, ಸಂಗೀತ ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್? ಸಂಗೀತ ಅಂದರೆ ನಂಗೆ ಬೇಸರ ಆದಾಗೂ ಸಂಗೀತ ಬೇಕು, ಖುಷಿ ಆದಾಗೂ ಸಂಗೀತ ಬೇಕು, ಏನು ಮಾಡ್ತಾನೂ ಇಲ್ಲ ಅಂದ್ರೂ ಸಂಗೀತ ಬೇಕು. ಸಂಗೀತ ಅಂದರೆ ಆ ರೇಂಜಿಗೆ ಒಂದು ಮಹತ್ವಪೂರ್ಣವಾದ ತತ್ವ ನನ್ನ ಲೈಫಲ್ಲಿ. ಓವರ್ ದ್ಯಾಟ್ ಐ ಆಮ್ ಅ ಯೋಗ ಹೀಲರ್ ಆ್ಯಂಡ್ ಅ ಪ್ರಾಕ್ಟಿಷನರ್ ಆಸ್ ವೆಲ್. ಸೊ ಯೋಗಿಕ್ healing comes with all the mantras which is based on the music. So music plays a very big role. Yeah. ಡೆಫಿನೆಟ್ಲಿ, that's awesome. ಸೊ ಮ್ಯೂಸಿಕ್ ಕಲ್ತಿದ್ದೀರಾ? ನಾನು ಕಲ್ತಿಲ್ಲ, ಸೆಲ್ಫ್ ಪ್ರಾಕ್ಟೀಸ್ ಆಗಿದೆ. ಸೊ ಎಷ್ಟು ವರ್ಷದಿಂದ ಹಾಡ್ತಾ ಬರ್ತಾ ಇದ್ದೀರಾ? ಹಾಡೋದು ಅಂದರೆ ನಾನು ಚಿಕ್ಕದ್ರಿಂದನೇ ಹಾಡ್ತಾ ಇದ್ದೀನಿ, ಬಟ್ ಪ್ರಾಕ್ಟೀಸ್ ಆಗಿ ಮಾಡ್ತಾ ಇರೋದು ಅಂದರೆ ಒಂದು 6 ವರ್ಷದಂತ ಹೇಳ್ಬೋದು. ಸೊ ಹೌ ಎಕ್ಸೈಟೆಡ್ ಆರ್ ಯು ಫಾರ್ ದಿಸ್ ಆಡಿಷನ್? ಐ ಕಾಂಟ್ ಶೋ ಇಟ್ ಆನ್ ಮೈ ಫೇಸ್ ರೈಟ್ ನೌ, ಬಟ್ ಯಾ ಐ ಆಮ್. ಸೊ ಪ್ರಾಕ್ಟೀಸ್ ಎಲ್ಲ ಆಗಿದೆಯಾ ಆಡಿಷನ್ಗೆ? ಅಂದ್ಕೊಂಡಿದ್ದೀನಿ. ಎಸ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ಮ ಆಡಿಷನ್ ಚೆನ್ನಾಗಾಗಲಿ, ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅಂತ ನಾನು ಕೂಡ ವಿಶ್ ಮಾಡ್ತೇನೆ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ये मोह मोह के धागे तेरी उंगलियों से जा उलझे, कोई टोह टोह ना लागे, किसी तरह गिरहाई सुलझे, है रोम रोम एक तारा, है रोम रोम एक तारा जो बादलों में से गुजरे. ಯಾ, ಥ್ಯಾಂಕ್ ಯು. ಗುಡ್ ಟ್ರೈ. ನಿಮ್ಮ ಕಾನ್ಫಿಡೆನ್ಸ್ ಇಷ್ಟ ಆಯ್ತು ನನಗೆ. ಬಟ್ ಯಾ, ಸಿನ್ಸ್ ಯು ಹ್ಯಾವ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮ್ಯೂಸಿಕ್, ಐ ಥಿಂಕ್ ಯು ಶುಡ್ ಸ್ಟಾರ್ಟ್ ಗೋಯಿಂಗ್ ಟು ಕ್ಲಾಸಸ್. ಓಕೆ, ಆಲ್ ದ ಬೆಸ್ಟ್. ವೆಲ್ ಟ್ರೈಡ್. ಥ್ಯಾಂಕ್ ಯು. ಮೇಡಮ್, ನನ್ನ ಕಡೆದೊಂದು ಸಲಹೆ. ನೀವು ಹೋಗಿರೋದು ಧಾರವಾಡಕ್ಕೆ, ಅದು ಸಂಗೀತದ ಗಣಿಯಲ್ಲಿ. ಓಕೆ, ಇಡೀ ಪ್ರತಿಯೊಂದು ಮನೆಯಲ್ಲೂ ಕೂಡ ದೊಡ್ಡ ದೊಡ್ಡ ಸಿಂಗರ್ಸ್ ಇದ್ದಾರೆ. ಅಲ್ಲಿ ಯಾವುದೇ ವ್ಯವಹಾರಗಳು ಮಾಡೋರು ಎಲ್ಲ ಕ್ಲಾಸಿಕಲ್ಲೇ ಮಾತನಾಡೋದು. ಆ ಒಂದು ಒಳ್ಳೆ ಪರಿಸರ ಇದೆ, ನೀವು ಕಲೀಲೇಬೇಕು. ಯಾಕೆಂದರೆ ಎಷ್ಟು ಚೆನ್ನಾಗಿ ಹಾಡ್ತೀರಿ, ನಿಮ್ಮ ವಾಯ್ಸ್ ಸ್ಟ್ರಕ್ಚರ್ ಇದೆಯಲ್ಲ, ಸೊ ಎಕ್ಸಲೆಂಟ್. ನೀವು ಬೇಕಾದ್ರೆ ಟೆಲಿಕಾಸ್ಟ್ ಆಗೋ ಕೇಳಿ ಇದನ್ನು. ಓಕೆ, ಏನಪ್ಪ ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ, ಯಾಕೆ ನಮ್ಮದೊಂದು ರೂಲ್ಸ್ ಇರ್ತದಲ್ಲ. ಓಕೆ, ಕಲೀರಿ ಮೇಡಮ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ, ನಿಮ್ಮ ಹೆಸರು? ಮೇಡಮ್, ಜಗದೀಶ್ ಸರ್. ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ಇರೋದ ಇದು ಉಡುಪಿಯಲ್ಲೇ, ನಮ್ಮದು ಬೆಳ್ಳಾರಿ. ಈ ಒಂದು ಕಾಂಪಿಟೇಷನ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ನಾನು ಇದರಲ್ಲಿ ನೋಡಿದೆ, ಅಡ್ವರ್ಟೈಸ್ಮೆಂಟಲ್ಲಿ ನೋಡಿ ಸ್ವಲ್ಪ ಖುಷಿ ಆಯಿತು, ಭಾಗವಹಿಸ್ಬೇಕಂತ ಇಷ್ಟ. ಸೊ ಏನು ಮಾಡ್ಕೊಂಡಿದ್ದೀರಾ? ಇಲ್ಲೇ ವೆಲ್ಡಿಂಗ್ ವರ್ಕ್ ಮಾಡ್ತಾ ಇದ್ದೇನೆ ಮೇಡಮ್. ಸೊ ವೆಲ್ಡ್ ಮಾಡಬೇಕಾದ್ರೆ ಹಾಡು ಹೇಳ್ತಾ ವೆಲ್ಡ್ ಮಾಡ್ತಾ ಇದ್ದೀರಾ? ಕೆಲಸಗಳನ್ನೆಲ್ಲ ಹಾಗೆ ಮಾಡ್ತಾ ಇದ್ದೀರಾ? ಅಯ್ಯೋ, ಹಾಡ್ತಾನೆ ನಮ್ಮ ಕೆಲಸ. ಸೊ ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಿ, ಕಲಿತಾ ಇದ್ದೀರಾ ಮ್ಯೂಸಿಕ್? ಒಂದು 15-20 ವರ್ಷದಿಂದ ಆಡ್ತಾ ಇದ್ದೀನಿ ಮೇಡಮ್. ಮ್ಯೂಸಿಕ್ ಕಲ್ತಿದ್ದೀರಾ? ಮ್ಯೂಸಿಕ್ ಇಲ್ಲ ಮೇಡಮ್, ಕಲ್ತಿಲ್ಲ, ಸುಮ್ಮನೆ ಜನರಲ್ ಆಗಿ ಅಷ್ಟೇ. ಸಂಗೀತ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸ್ತದೆ? ದೊಡ್ಡ ಪಾತ್ರ ವಹಿಸಿದೆ ಮೇಡಮ್. ಮನಸ್ಸಿಗೆ ಸಂತೋಷ ಅಂದ್ರೆ ಅದೇ ನಮಗೆ ಜೀವನದಲ್ಲಿ, ಸಂಗೀತನೇ ಅದು ನಮಗೆ. ಸೂಪರ್. ಸೊ ಈ ಒಂದು ಆಡಿಷನಲ್ಲಿ ಹಾಡಲಿಕ್ಕೆ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೀರಾ? ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೀನಿ ಮೇಡಮ್. ಸೊ ಈಗ ಗೋಲ್ಡ್ ಮೆಡಲ್ ಹಾಕೊಂಡು ಸೀದಾ ಹಾಗೆ ಹೊರಗೆ ಬರ್ತೀರಿ ವಿನ್ ಆಗಿ? ಬರ್ತೀನಿ ಅನ್ಕೊಂಡಿದ್ದೀನಿ, ಹಾಕೊಂಡು ಬರಲೇಬೇಕು. ಕಾನ್ಫಿಡೆನ್ಸ್ ಈ ಒಂದು ಹಾಡುವಾಗ ಸಹ ನೀವು ಹಾಗೆ ಇರಲಿ ಆ್ಯಂಡ್ ಆಲ್ ದ ರೌಂಡ್ಸಲ್ಲಿ ಹೀಗೆ ಇರಲಿ ಅಂತ ಹೇಳ್ತಿದ್ದೇನೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಆಡಿಷನ್ ರೌಂಡ್. ಥ್ಯಾಂಕ್ ಯು ಸೋ ಮಚ್.
ಆ ಈ ಭಾವಗೀತೆ ನಿನಗಾಗಿ ಹಾಡಿದೆ, ಅನುರಾಗನಂದನು ಕವಿಯಾಗಿ ಮಾಡಿದೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ. ಬಳ್ಳಿಯಲ್ಲಿ ಹೂವು ತುಂಬಿ, ಮರಗಳಲ್ಲಿ ಜೀವ ತುಂಬಿ, ಎಲ್ಲಲ್ಲಿ ನೋಡಿದರಲ್ಲಿ ಹೊಸ ಹಸಿರು ತುಂಬಿದೆ. ಹಾಡುತ್ತಿರೆ ದುಂಬಿಗಳೆಲ್ಲ, ಹಾರುತ್ತಿರೆ ಹಕ್ಕಿಗಳೆಲ್ಲ, ತೋಳಿಂದ ನನ್ನನ್ನು ಬಳಸಿ ನೀ ಸನಿಹ ತಂದಿರೆ. ಸಂತೋಷಗೊಂಡು ಹಿತವಾಗಿಗೊಂಡು ಸೊಗಸಾದ ಹಾಡಿಗೆ ಈ ಥ್ಯಾಂಕ್ ಯು. ನೋಡಿ, ಹಾಡುಗಳಿಗೆ ಒಂದು ಜೀವ ಉಂಟು. ಉಂಟಾ? ಹೌದು ಸರ್. ಉಂಟಾ? ಏನು ಸರ್? ಹಾಡುಗಳಿಗೆ ಜೀವ ಉಂಟಾ? ಜೀವ ಉಂಟು ಸರ್. ಉಂಟಲ್ವಾ? ಉಂಟು ಸರ್, ಉಂಟು. ಜೀವ ಕೊಡಲೇಬೇಕಲ್ವ? ಕೊಡಲೇಬೇಕು ಸರ್, ಕೊಡಲೇಬೇಕು. ನೀವು ತುಂಬ ಪ್ರಾಕ್ಟೀಸ್ ಮಾಡಿ ಸರ್. ಓಕೆ, ಅದಕ್ಕೆ ಒಳ್ಳೆ ಜೀವ ಕೊಟ್ಟು ಓಕೆ ನೆಕ್ಸ್ಟ್ ಟೈಮ್ ನೀವು ಕಾಂಪಿಟೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕಂಟೆಸ್ಟೆಂಟ್ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ನಮಸ್ತೆ, ಹಾಯ್. ನಮಸ್ತೆ, ಹಾಯ್. ನಿಮ್ಮ ಹೆಸರು? ಭವ್ಯಶ್ರೀ. ಭವಿಷ್ಯ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾನು ಬ್ರಹ್ಮಾವರ. ಬ್ರಹ್ಮಾವರ, ಬಾರ್ಕೂರು. ಓಕೆ, ಸೊ ಬ್ರಹ್ಮಾವರ, ಬಾರ್ಕೂರು, ಬಂಡಿಮಠ. ಈಗ ಇವರು ಬಸ್ ಸ್ಟಾಪ್ ಹೆಸರೆಲ್ಲ ಹೇಳ್ತಾ ಹೋಗ್ತಾರ ಅಂತ ನನಗೆ ಯಾಕೆ ಒಂದು ಸ್ವಲ್ಪ ಡೌಟ್ ಆಗಿದೆ. ಬಂಡಿಮಠ, ಎಕ್ಸಾಕ್ಟ್ಲಿ. ಓಕೆ, ಹಾಂ, ಶ್ಯೂರ್. ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ನಾನು ವರ್ಕ್ ಮಾಡ್ತಾ ಇದ್ದೇನೆ. ಓಕೆ, ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ದಟ್ಸ್ ನೈಸ್. ಸೊ ವರ್ಕ್ ಲೈಫ್ ಆ್ಯಂಡ್ ಮ್ಯೂಸಿಕ್ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಏನೋ ಒಂದು ಬ್ಯಾಲೆನ್ಸ್ ಆಗ್ತಿದೆ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಡ್ಜಸ್ಟ್ಮೆಂಟ್ ಮಾಡಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ವರ್ಕ್ ಮಾಡಬೇಕಾದ್ರೆ ಹಾಡು ಹಾಡ್ಕೊಂಡು ನಿಮ್ಮ ಮ್ಯಾನೇಜರ್ ಹತ್ರ ಸಿಕ್ಕಿ ಬಿದ್ದದೇನಾದರೂ ಉಂಟಾ? ಸಂಡೇ ಮಂಡೇ ರಜೆ ಇದ್ದಾಗ ನಂದು ಮ್ಯೂಸಿಕ್ ಅದೆಲ್ಲ ಆಗ್ತದೆ. ಸಂಡೇ ಮಂಡೇಗೆ ಜಾಸ್ತಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತೀರಿ. ಓಕೆ, ಸೊ ಇಲ್ಲಿಯ ತನಕ ನಿಮ್ಮ ಮ್ಯೂಸಿಕ್ ಜರ್ನಿಯಲ್ಲಿ ಒಂದು ಮರೆಯಲಾಗದ ಕ್ಷಣ ಅಥವಾ ಮರೆಯಲಾಗದ ಪರ್ಫಾರ್ಮೆನ್ಸ್ ಅಂತ ಇದ್ದರೆ ಅದು ಯಾವುದು? ನಾನು ವಾಯ್ಸ್ ಆಫ್ ಬಾರ್ಕೂರ್ ವಿನ್ನರ್ ಆಗಿದ್ದೆ. ಸೊ ದಟ್ ಮೂಮೆಂಟ್ ಬೆಸ್ಟ್. ಓಕೆ, ವಾಯ್ಸ್ ಆಫ್ ಬಾರ್ಕೂರು ಕಾಂಪಿಟೇಷನಲ್ಲಿ ವಿನ್ನರ್ ಆಗಿದ್ರು. ಸೊ ಆ ಒಂದು ಮೂಮೆಂಟ್ ತುಂಬ ಮೆಮೊರೇಬಲ್ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಎಷ್ಟು ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದೀರಾ? ತುಂಬ ಅಟೆಂಡ್ ಮಾಡಿದೆ, ಫೈನಲಿಸ್ಟ್ ಆಗಿದ್ದೆ. ಸೊ ಕಾಂಪಿಟೇಷನ್ ಎಕ್ಸ್ಪೀರಿಯನ್ಸ್ ಇದೆ ಹಾಗಾದರೆ. ಓಕೆ ಓಕೆ, ಈಗ ಪ್ರಾಕ್ಟೀಸ್ ಎಲ್ಲ ಆಗಿದೆ ಆಡಿಷನ್ ರೌಂಡಿಗೆ? ಆಗಿದೆ, ರೆಡಿ ಇದ್ದೀರಿ? ಈಗ ಹೋಗೋದು ಸೀದಾ ಮೆಡಲ್ ಹಾಕ್ಕೊಂಡು ಬರೋದಯಾ ಅಂತ? ಸ್ವಲ್ಪ ಗಡಗಡ ಎಂತೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದಿರಿ ಅಂದ ಮೇಲೆ ಅಲ್ಲಿಗೆ ಮುಗೀತು. ನರ್ವಸ್ ಆಗಲಿಕ್ಕೆ ಎಂತೆಲ್ಲ, ಸ್ಟೇಜ್ ಇಸ್ ಆಲ್ ಇಯರ್ಸ್. ಚಂದ ಮಾಡಿ ಹಾಡಿ, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಾಗಲಿ ಅಂತ ನಾನು ಕೂಡ ವಿಶ್ ಮಾಡ್ತಿದ್ದೇನೆ. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಆಡಿಷನ್ ರೌಂಡ್. ಥ್ಯಾಂಕ್ ಯು ಸೋ ಮಚ್. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ.
ಕಂಗ್ರ್ಯಾಚುಲೇಷನ್ಸ್ ಯು ಸೆಲೆಕ್ಟೆಡ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ದ ಹೈ ನೋಟ್, ದ ಲೋ ನೋಟ್, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಕೀಪ್ ಪ್ರಾಕ್ಟಿಸಿಂಗ್. ಆಲ್ ದ ಬೆಸ್ಟ್. ಯು ಕ್ಯಾನ್ ಟೇಕ್ ದ ಮೆಡಲ್. ಭಾವಸ್ವರಗಳ ವೇದಿಕೆ ಹೃದಯ ಗೀತೆಗೆ ಭೂಮಿಕೆ. ದೈಜಿ ವರ್ಲ್ಡ್ ಸ್ವರ ಸಾಗರದ ಆಡಿಷನಲ್ಲಿ ಸೆಲೆಕ್ಟ್ ಆಗಿ ಬಂದಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಅಂತ ಕೇಳೋಣ. ತುಂಬ ಖುಷಿ ಆಗ್ತಿದೆ ಸೆಲೆಕ್ಟ್ ಆಗಿ. ಗೊತ್ತಿರಲಿಲ್ಲ ಸೆಲೆಕ್ಟ್ ಆಗ್ತೀನಂತ. ಅಂದರೆ ಹೋಗುವಾಗ ಸ್ವಲ್ಪ ಭಯ ಆಯಿತು, ಬಟ್ ಲಾಸ್ಟಿಗೆ ಸ್ವಲ್ಪ ಸರಿ ಆಯಿತು. ಅಂದರೆ ಸ್ಟಾರ್ಟ್ ಮಾಡುವ ತನಕ ಭಯ ಇತ್ತು. ಸೊ ಭಯದಲ್ಲಿ ಹೋಗಿ ಮೆಡಲನ್ನು ಅವ್ರದ್ದಾಗಿಸ್ಕೊಂಡು ಬಂದಿದ್ದಾರೆ. ಸೊ ಜಡ್ಜಸ್ ಕಮೆಂಟ್ಸ್ ಹೇಗಿತ್ತು? ಚೆನ್ನಾಗಿ ಹಾಡಿದ್ರಿ ಅಂತ ಹೇಳಿದ್ರು. ಹೈ ನೋಟ್ಸ್ ಸ್ವಲ್ಪ ಚೆನ್ನಾಗಿದೆ ಅಂತ. ಸೊ ಬೇರೆ ಕಂಟೆಸ್ಟೆಂಟ್ಸಿಗೆಲ್ಲ ಏನು ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಮೆಸೇಜ್ ಕೊಡ್ಲಿಕ್ಕೆ ನಾನೇ ಹಾಗೆ ಹೆದರ್ತಿದ್ದೆ. ಸೊ ಆಬ್ವಿಯಸ್ಲಿ ಭಯ ಅನ್ನೋದಿರುತ್ತೆ ಸ್ಟಾರ್ಟಿಂಗ್. ಸೊ ಸ್ವಲ್ಪ ಕಾನ್ಫಿಡೆಂಟ್ ಆಗಿರಬೇಕಂತ ಅಷ್ಟೆ. ಸೊ ಈ ಒಂದು ಕಾಂಪಿಟೇಷನಲ್ಲಿ ಮುಂದಿನ ರೌಂಡ್ಗಳಿಗೆ ನಿಮ್ಮ ಕಂಟೆಸ್ಟೆಂಟ್ಸಿಗೆ ಟಫ್ ಕಾಂಪಿಟೇಷನ್ ಕೊಡಲಿಕ್ಕೆ ರೆಡಿ ಇದ್ದೀರಾ? ಎಸ್, ರೆಡಿ ಇದ್ದಾರೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಸ್ಟ್ರೆಂತ್ ಏನು? ಮೇ ಬಿ ಹೈ ನೋಟ್ಸ್. ಓಕೆ, ದಟ್ಸ್ ಅಮೇಸಿಂಗ್. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯೋರ್ ಜರ್ನಿ ಅಟ್ ದೈಜಿ ವರ್ಲ್ಡ್ ಸ್ವರ ಸಾಗರ. ಥ್ಯಾಂಕ್ ಯು ಸೋ ಮಚ್. ಸಂಚಿಕೆಗಳು ಆಗ್ತಾ ಇದ್ದ ಹಾಗೆ ಕಾಂಪಿಟೇಷನ್ ಟಫ್ ಆಗ್ತಾ ಇದೆ. ನಿಮ್ಮ ಕ್ಯೂರಿಯಾಸಿಟಿಗೆ ಒಂದು ಸಣ್ಣ ಬ್ರೇಕ್ ಕೊಡ್ತಾ ಇದ್ದೇನೆ. ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಸಿಗೋಣ. ಟೇಕ್ ಅ ಶಾರ್ಟ್ ಬ್ರೇಕ್. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. St. Mary's English Medium School, Kannarpadi is a prime CBSE school in Udupi, situated in lush green ambience of 10 acres, being an ideal choice for standard education in Udupi. St. Mary's offers exceptional infrastructure and inventive pedagogy with bountiful opportunities for co-scholastic activities. School envisages the holistic development and character building of young minds. Senior secondary provides science and commerce streams with the CBSE curriculum. Admission open from play school to grade 11. For more details, contact St. Mary's English Medium School, Kannarpadi, Udupi. ವಿರಾಮದ ನಂತರ ದೈಜಿ ವರ್ಲ್ಡ್ ಸ್ವರ ಸಾಗರ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪರ್ಧಿಗಳು ಯಾವ ರೀತಿಯ ಹಾಡನ್ನ ಹಾಡ್ತಾರೆ ಅನ್ನೋ ಕಾತುರತೆ ನನಗೂ ಕೂಡ ಹೆಚ್ಚುತ್ತಾ ಇದೆ. ಮತ್ತೆ ಯಾಕೆ ತಡ, ನೋಡೋಣ ಬನ್ನಿ. ನಮಸ್ತೆ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ, ನಿಮ್ಮ ಹೆಸರು? ರಮ್ಯಾ. ರಮ್ಯಾ ಅವರೇ, ಎಲ್ಲಿಂದ ಬಂದಿದ್ದೀರಿ? ಹುಣಸೆಮಕ್ಕಿ. ಓಕೆ, ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಿ? ಸೆಕೆಂಡ್ ಪಿ ಯು ಓದ್ತಿದ್ದೀನಿ. ಸೆಕೆಂಡ್ ಪಿ ಯು ಓದ್ತಾ ಇದ್ದೀರಿ. ಓಕೆ, ಸೊ ಮ್ಯೂಸಿಕ್ ಬಿಟ್ಟು ಬೇರೆ ಏನಾದರೂ ಹಾಬೀಸ್ ಇದೆಯಾ?
ರೀಡಿಂಗ್ ಬುಕ್ಸ್ ಸ್ಪೀಚಸ್ ಕೇಳೋಂಥದ್ದು. ಓಕೆ ಓಕೆ. ಸೊ ರೀಡಿಂಗ್ ಬುಕ್ಸ್ ಸ್ಪೀಚಸ್ ಕೇಳೋವಂಥದ್ದು, ದಟ್ಸ್ ನೈಸ್. ಸೊ ಸಂಗೀತ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸಿದೆ? ಮುಂಚೆಯಿಂದ ಫಸ್ಟಿಂದ ಮ್ಯೂಸಿಕ್ ಕಲಿತಿದ್ದೆ, ಅದರ ನಂತರ ಅದು ಕ್ಲಾಸ್ ಬಗ್ಗೆ ಅಂತ ಹೋಗಿಲ್ಲ. ಈಗ ಮತ್ತೆ ಪುನಃ ಮ್ಯೂಸಿಕ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಯಾರು ನಿಮ್ಮ ಇನ್ಸ್ಪಿರೇಷನ್? ರಾಜೇಶ್ ಕೃಷ್ಣನ್ ಸರ್ ಅವರ ತುಂಬ ಇನ್ಸ್ಪಿರೇಷನ್. ಆಡಿಷನ್ ರೌಂಡಿಗೆ ಪ್ರಾಕ್ಟೀಸ್ ಎಲ್ಲ ಆಗಿದಾ? ಎಕ್ಸೈಟೆಡಾ ಆಡಿಷನ್ಗೆ? ಹೆದರ್ಕೊಂಡಾಗೆ ಇದ್ದೀರಿ? ಎಂತ ಹೆದರಿಕೆಯಾ? ನರ್ವಸ್ ಆಗಿದ್ದೀರಾ? ಇಲ್ಲ? ಎಸ್, ಪ್ರಾಕ್ಟೀಸ್ ಮಾಡಿದಿರಲ್ಲ, ನರ್ವಸ್ ಆಗುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಆರಾಮಾಗಿ ಹೋಗಿ ಹಾಡಿ ಬನ್ನಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಆಡಿಷನ್ ರೌಂಡ್. ಥ್ಯಾಂಕ್ ಯು ಸೋ ಮಚ್. ಎಣ್ಣೆನೂ ಸೋಡನು ಎಂತ ಒಳ್ಳೆ ಫ್ರೆಂಡು, ಒಂದನೊಂದು ಬಿಟ್ಟು ಎಂದು ಇರೋದಿಲ್ಲ. ಹಂಗನೆ ನಾನು ನೀನು ಒಳ್ಳೆ ಫ್ರೆಂಡು, ಅಣ್ಣ ತಮ್ಮ ಬಂಧು ಬಳಗ ನಾವೇ ಎಲ್ಲ. ಫುಲ್ಲು ಬಾಟಲು ಎತ್ತು ಗಮ್ಮನೆ, ಕಂಠ ಪೂರ್ತಿನೇ ಕುಡಿಯೋ ಅಣ್ಣನೇ. ನೈಟು ಡೈಟು ಆದ ಮೇಲೆ ರೋಡ ನಮ್ಮನೆ ಮನೆ ಮನೆ. ಓಕೆ ರಮ್ಯ ಅವರೇ, ಎಣ್ಣೆ ವಿಷಯ ಬೇಡ ನಮಗೆ, ಆಯಿತಾ? ಓಕೆ, ಒಳ್ಳೆ ಸಾಹಿತ್ಯವನ್ನು ಹಾಡಿ. ಓಕೆ, ನೋ ಪ್ರಾಬ್ಲಮ್. ಬಟ್ ಏನಪ್ಪ ಅಂದರೆ ಟೇಕ್ ಆಗಿಬಿಟ್ಟಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಏನಪ್ಪ ಅಂದರೆ ಸಾಂಗ್ ಚೂಸ್ ವೆರಿ ಇಂಪಾರ್ಟೆಂಟ್. ಓಕೆ, ಚೆನ್ನಾಗಿ ಹಾಡ್ತೀರಿ ನೀವು, ಬಟ್ ಮತ್ತು ಶ್ರುತಿ ಎಲ್ಲ ಚೂರು ನೋಡಿಕೊಂಡ್ರೆ ಬೆಟರ್ ಆಗ್ತದೆ. ಓಕೆ, ಆ್ಯಕ್ಚುಲಿ ಈ ಸಾಂಗ್ಗಳೆಲ್ಲ ಆಡಿಷನಿಗೆ ಸಾಕಾಗೋದು. ಇದೇನಿದ್ರು ಔಟ್ಡೋರ್ ಶೋಸ್. ಓಕೆ, ಒಳ್ಳೆ ಡ್ಯಾನ್ಸ್ ಮಾಡ್ಕೊಂಡು ಫುಲ್ ಡಿಂಗ್ ಆಗಿ, ಯಾಕೆಂದರೆ ಇಲ್ಲಿ ಯಾರು ಕೂಡ ಡಿಂಗ್ ಇಲ್ಲ ಇಲ್ಲಿ. ಯಾಕೆ ತುಂಬ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಇದ್ದೇವೆ, ಆಯಿತಾ? ಬಟ್ ಸಾಂಗ್ ನೀವು ಈ ಸಿಚುವೇಶನ್ಗೆ ಆಯ್ಕೆ ಮಾಡಿಕೊಂಡು ದಟ್ ಈಸ್ ರಾಂಗ್. ಸಾಂಗಿಂತಲೂ ನೀವು ಶ್ರುತಿಬದ್ಧ ಹಾಡಿದರೆ ಇನ್ನೂ ಬೆಟರ್ ಆಗ್ತಾಯಿತ್ತು. ಚಿಂತೆ ಇಲ್ಲ. ಓಕೆ, ಪ್ರಯತ್ನ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಮಂಜುನಾಥ್, ಎಲ್ಲಿಂದ ಬಂದಿದ್ದೀರಾ? ಉಡುಪಿಯಿಂದ. ಉಡುಪಿಯಿಂದ. ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ನಾನು ಎಲೆಕ್ಟ್ರಾನಿಕ್ಸ್ ಸೊ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಮ್ಯೂಸಿಕ್ ಅಲ್ಲೇ ಕನೆಕ್ಟೆಡ್ ಇದ್ದೀರಿ. ಬಟ್ ಹೇಗೆ ಎರಡು ಒಟ್ಟಿಗೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಹಾಗೇನಿಲ್ಲ, ಅಂದರೆ ನನಗೆ ಅಂದರೆ ಫ್ರೀ ಟೈಮಲ್ಲಿ ನಾನು ಹಾಡ್ತಾ ಇರ್ತೀನಿ. ಅಂದರೆ ಆ್ಯಕ್ಚುಲಿ ನಾನು ಕ್ಲಾಸಿಕಲ್ ಮಾಡ್ತೀನಿ. ಹಾಗೆ ಕ್ಲಾಸ್ ಸ್ಕೂಲ್ ಹೋಗೋ ಟೈಮಲ್ಲೆಲ್ಲ ಹೋಗ್ತಿದ್ದೆ. ಆಮೇಲೆ ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹಾಗೆ ಸಂಗೀತ ಕಲ್ತಿದ್ದೀರಾ? ಕಲ್ತಿದ್ದೇನೆ. ಯಾವ ಶೈಲಿಯ ಸಂಗೀತ ನೀವು ಕಲ್ತಿದ್ದೀರಿ? ಅಂದರೆ ಸಾಧಾರಣ ಅದಕ್ಕೆ ತುಂಬ ಕಾರ್ನಾಟಿಕ್ ವರ್ಣ ಇದರಲ್ಲಿ. ಸೊ ಈ ಮ್ಯೂಸಿಕ್ ಜರ್ನಿಯಲ್ಲಿ ಯಾರು ನಿಮ್ಮ ಇನ್ಸ್ಪಿರೇಷನ್? ಮ್ಯೂಸಿಕ್ ಜರ್ನಿ ನಮ್ಮ ತಾಯಿ, ಅವ್ರು ಹಾಡ್ತಾರೆ. ಆಮೇಲೆ ನಮ್ಮ ವೈಫ್. ಸೊ ವೈಫ್ ಸಪೋರ್ಟ್ ಇದೆ, ತಾಯಿ ಸಪೋರ್ಟ್ ಇದೆ. ತಾಯಿಯಿಂದ ಹಾಗೆ ನಿಮಗೆ ಸಂಗೀತ ವಿದ್ಯೆ ಹರಿದು ಬಂದಿದೆ ಅಂತ ಅನ್ಕೊಳ್ತಾ ಇದ್ದಾನೆ. ಆಡಿಷನಿಗೆ ಪ್ರಾಕ್ಟೀಸ್ ಎಲ್ಲ ಆಗಿದೆಯಾ? ಓಕೆ, ಆಗಿದೆ. ಸೊ ಈಗ ಗೋಲ್ಡ್ ಮೆಡಲ್ ಹಾಗೆ ಹಾಕೊಂಡು ಬರೋದು ಅಂತ ಇಲ್ಲಿಗೆ ಅಲ್ವಾ? ನೋಡಬೇಕು. ಎಸ್, ಲೆಟ್ ಸಿ. ಆಲ್ ದಿ ಬೆಸ್ಟ್ ನಿಮ್ಮ ಆಡಿಷನ್ ರೌಂಡಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕಾಣಲೆಂದು ಆನಂದ ಹೊಂದಲೆಂದು ಆಕಾಶ ಬಾಗಿದೆ, ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಬಾಗಿದೆ, ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಬಾಗಿದೆ. ತಂಗಾಳಿ ಬೀಸಿ ಬಂತು ನಿನ ಹೂಮೈ ಸೋಕಿದೆ, ಅರಳಿದ ಸುಮಗಳ ಪರಿಮಳ ಚೆಲ್ಲಾಡಿದೆ, ಆರೆಂಬೆ ತೂಗಿ ತೂಗಿ ಹೊಸ ಉಲ್ಲಾಸ ತೋರುತ್ತಾ ಹಸುರಿನ ಎಲೆಗಳ
ಚಾಮರ ಬೀಸಿದೆ ಬಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜುನಾಥ್ ಅವರೇ, ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸರ್. ಓಕೆ, ಈಗ ಹೇಳಬೇಕಾದ್ರೆ ತುಂಬ ಉಂಟು. ಓಕೆ, ಶ್ರುತಿಯಲ್ಲಿ, ತಾಳದಲ್ಲಿ, ಓಕೆ, ನಿಮಗೆ ತುಂಬ ಪ್ರಾಕ್ಟೀಸ್ ಬೇಕು ನಿಮಗೆ. ಆದರೂ ಸಹ ನಾವು ನಿಮ್ಮ ಒಂದು ಸ್ವರವನ್ನು ನಾವು ಕೇಳಿ ನಾವು ನಿಮಗೆ ಒಂದು ಅವಕಾಶ ಕೊಡಬೇಕಂತ ಯೋಚನೆ ಮಾಡಿದ್ದೇವೆ. ಥ್ಯಾಂಕ್ ಯು ಸರ್. ಆದ್ದರಿಂದ ನಿಮ್ಮನ್ನು ನಾವು ವೆಯ್ಟ್ ಲಿಸ್ಟಲ್ಲಿ ಇಡ್ತೇವೆ. ಓಕೆ, ಚೆನ್ನಾಗಿ ಅಭ್ಯಾಸ ಮಾಡಿ. ಆಯ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ದೈಜಿವಳ್ ಸ್ವರಸಾಗರದ ಮುಂದಿನ ಕಂಟೆಸ್ಟೆಂಟ್ ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಎಸ್, ನಮಸ್ತೆ, ನಿಮ್ಮ ಹೆಸರು? ಪ್ರಣತಿ. ಯಾವ ಊರಿಂದ ಬಂದಿದ್ದೀರಾ? ಮಂಗಳೂರು. ಓಕೆ, ಏನು ಓದ್ತಾ ಇದ್ದೀರಾ? ನಾನು ಇನ್ನು ಫಸ್ಟ್ PUC. ಇನ್ನು ಫಸ್ಟ್ PUC. ಸೊ ಈ ಸ್ಟಡೀಸ್ ಆ್ಯಂಡ್ ಮ್ಯೂಸಿಕ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅದು ಆಗ್ತದೆ ಮ್ಯಾನೇಜ್. ಸೊ ಮ್ಯೂಸಿಕ್ ಕಲಿತಾ ಇದ್ದೀರಾ? ಹೌದು, ಕರ್ನಾಟಿಕ್ ಮ್ಯೂಸಿಕ್. ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? ನಾನು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಹಾಗೆ. ಸೊ ಮ್ಯೂಸಿಕ್ ಬಿಟ್ಟು ಬೇರೆ ಹಾಬಿ ಅಂತ ಬಂದರೆ ಯಾವ ಹಾಬಿ ಇದೆ? ಡ್ಯಾನ್ಸಿಂಗ್, ಡ್ರಾಯಿಂಗ್, ಸ್ಪೋರ್ಟ್ಸಲ್ಲಿ. ಸೊ ಈಗ ಒಂದೆರಡು ಸ್ಟೆಪ್ ಮಾಡಿ ತೋರಿಸ್ಬೋದಾ ಡ್ಯಾನ್ಸ್ ನಮಗೆ? ಎಸ್. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ಒಂದು ಆಡಿಷನ್ನಿಗೆ? ತುಂಬ ಎಕ್ಸೈಟ್ ಆಗ್ತಿದ್ದೀನಿ. ಸೊ ಪ್ರಾಕ್ಟೀಸ್ ಎಲ್ಲ ಆಗಿದೆ. ನಿಮ್ಮ ಇನ್ಸ್ಪಿರೇಷನ್ ಅಂತ ಇದ್ದರೆ ಮ್ಯೂಸಿಕ್ ಜರ್ನಿಯಲ್ಲಿ ಯಾರನ್ನ? ನನ್ನ ಗುರುಗಳು. ಗುರುಗಳ ಆಶೀರ್ವಾದ ಸದಾ ಶಿಷ್ಯಂದ್ರ ಮೇಲೆ ಇರುತ್ತೆ ಯಾವತ್ತು. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಆಡಿಷನ್ ರೌಂಡ್. ಸೆಲೆಕ್ಟ್ ಆಗಿ ಅಂತ ನಾನು ವಿಶ್ ಮಾಡ್ತೇನೆ. ಥ್ಯಾಂಕ್ ಯು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಎದೆ ಮಾತಿಗೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಎದೆ ಮಾತಿಗೆ. ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ನಿನ್ನನು. ഇരുಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹೊಚ್ಚೆತ್ತ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಎಂದೆಂದು ಅಳಿಸದ ರಂಗೋಲಿ. ಆಸೆ ಹೂವ ಆಸೆ ಕಾದೆ ನಡೆನಿ ಕನಸ ಹೊಸಕಿ ಬಿಡದೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಎದೆ ಮಾತಿಗೆ. ಓಕೆ ಪ್ರಣತಿಯವರೇ, ಭಾಳಷ್ಟು ಸುಪ್ರಸಿದ್ಧವಾದಂಥ ಗೀತೆ. ನನಗೆ ಏನಪ್ಪ ಅಂದರೆ ವೈಯಕ್ತಿಕವಾಗಿ ಯುಗಳ ಗೀತೆಗಳನ್ನು ಒಬ್ಬರೇ ಫೀಮೇಲ್ ಹಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ಮೇಲ್ ಅವರ ಫೀಲಿಂಗನ್ನು ತರಲಿಕ್ಕಾಗೋದಿಲ್ಲ ಅಂತ ಯುಗಳ ಗೀತೆ. ಯಾಕೆಂದರೆ ಯುಗಳ ಗೀತೆಗಳನ್ನು ಕಂಪೋಸ್ ಮಾಡುವಾಗ ಅವರಿಗೋಸ್ಕರವೇ ಅದನ್ನು ಕಂಪೋಸ್ ಮಾಡ್ತಾರೆ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್. ಬಟ್ ಏನಪ್ಪ ಅಂದರೆ ಬೇಕಾದಷ್ಟು ಸಾಂಗ್ ಇದೆ, ನೀವು ಹಾಡ್ಬೋದು ಆರಾಮ್ಸೆ ಫೀಮೇಲ್ ಹಾಡಿದ್ದು. ಬಟ್ ಅಂದರೆ ಯಾತಕ್ಕೋಸ್ಕರ ಆಯ್ಕೆ ಮಾಡಿಕೊಂಡ್ರೆ ಇದೇ ಗೀತೆ ಯುಗಳ ಗೀತೆಗಳನ್ನೇ? ನನಗೆ ಇಷ್ಟ ಇತ್ತು, ಹಾಗೆಯೇ ಅಪ್ಪ ಅಮ್ಮ ಅವರಿಗೂ ಇಷ್ಟ ಇತ್ತು ಹಾಗೆ. ಓಕೆ, ಒಂದು ಲೈನ್, ಒಂದೇ ಒಂದು ಲೈನ್ ಚೂರು ಬೇರೆ ಸಾಂಗ್ ಗೊತ್ತಿದ್ರೆ ಹಾಡಿ, ಫೀಮೇಲ್ ಮಾತ್ರ, ಜಸ್ಟ್ ಒಂದು ಲೈನ್. ಯಾವುದಾದ್ರೂ ಬೇರೆ ಸಾಂಗ್ ಫೀಮೇಲ್ ಓರಿಯೆಂಟೆಡ್ ಯಾವುದಾದ್ರೂ 1-2 ಲೈನ್ಸ್. ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ, ನೀಲಮೇಘ
ಹಾಡಿ ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ ಓಕೆ ಪ್ರಣತಿ ಅವರೇ, ನೀವು ಮೊದಲು ಹಾಡಿದ ಈ ನಗುವ ನಯನ ಏನಿತ್ತು, ಜಸ್ಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಇದೆ. ಯಾವುದು ಫಿಲ್ಮ್ ಸಾಂಗ್ ಅಂತಂದರೆ ಮ್ಯಾಥಮೆಟಿಕ್ಸ್ ಇದ್ದ ಹಾಗೆ ಅದು ಹಾಗೇ ಬರಬೇಕು ಅದು. ಓಕೆ, ಹಾಗಾಗಿ ಮೇಯ್ನ್ ಏನಪ್ಪ ಅಂದರೆ ಇನ್ನೂ ನೀವು ಭಾವನೆಯನ್ನು ಕೊಡಬೇಕಾಗಿತ್ತು, ಸಾಕಾಗಲಿಲ್ಲ ಅದು. ಓಕೆ, ಆದರೆ ಎರಡನೇ ಹಾಡಿದ ಮೇಲೆ ನಿಮ್ಮೆಲ್ಲ ಸಾಮರ್ಥ್ಯ ಇರಬಹುದೇ ಎಂಬುದಾಗಿ ಭಾವಿಸಿಕೊಂಡು ನಿಮ್ಮನ್ನು ವೇಟಿಂಗ್ ಲಿಸ್ಟಲ್ಲಿ ಇಡ್ತೇವೆ ನಾವು. ಓಕೆ, ಆಲ್ ದ ಬೆಸ್ಟ್. ದೈಜಿ ವರ್ಲ್ಡ್ ಸ್ವರ ಸಾಗರದಲ್ಲಿ ಮತ್ತೊಂದು ಕಂಟೆಸ್ಟೆಂಟ್ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಸ್ವಸ್ತಿಕ್ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾನು ಕಡಿಯಾಳಿಯಿಂದ, ಬಟ್ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕರೆಂಟ್ಲಿ ಏನು ವರ್ಕ್ ಮಾಡ್ತಾ ಇದ್ದೀರಾ? ಕರೆಂಟ್ಲಿ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವಾಯ್ಸ್ ಓವರ್ ಆರ್ಟಿಸ್ಟ್, ಧ್ವನಿ ಕಲಾವಿದ ಅಲ್ವಾ, ಕಂಠದಾನ ಕಲಾವಿದ. ಸೊ ನಮಗೋಸ್ಕರ, ನಮ್ಮ ಆಡಿಯನ್ಸ್ಗೋಸ್ಕರ ಏನಾದರೂ ಒಂದು ಸಣ್ಣ ಝಲಕ್ ಮಾಡಿ ತೋರಿಸ್ಬೋದಾ? ಎಸ್. ಆ್ಯಡ್ಸ್ ಎಲ್ಲ ಬರುತ್ತಲ್ವ, ಆ ಥರ ಮಾಡಿ. ಡೈಜಿ ವರ್ಲ್ಡ್ನಲ್ಲಿ ಶುರುವಾಗ್ತಿದೆ ಒಂದು ಹೊಸ ರಿಯಾಲಿಟಿ ಶೋ. ಶನಿವಾರ ಮತ್ತು ಭಾನುವಾರ ರಾತ್ರಿ 9:30ಕ್ಕೆ ನಿಮ್ಮ ನೆಚ್ಚಿನ ಡೈಜಿ ವರ್ಲ್ಡ್ನಲ್ಲಿ ಮಾತ್ರ. ಇವರು ನನಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರ ಅಂತ ಅನಿಸ್ತಾ ಇದೆ. ನನ್ನ ಆ್ಯಂಕರ್ ಪೊಸಿಷನ್ ಇವ್ರು ತಗೊಳ್ತಾರ ಅಂತ. ಎಸ್, ಜೋಕ್ಸ್ ಅಪಾರ್ಟ್, ದಟ್ ವಾಸ್ ಅಮೇಝಿಂಗ್. ಈ ಒಂದು ವಾಯ್ಸ್ ಓವರ್ ಆರ್ಟಿಸ್ಟ್ ಜರ್ನಿ ಕೂಡ ನನ್ನ ಕಡೆಯಿಂದ ವಿಶಸ್ ಹೇಳ್ತಾ ಇದ್ದೇನೆ. ಸೊ ಮ್ಯೂಸಿಕ್ ಕಲ್ತಿದ್ದೀರಾ? ಮ್ಯೂಸಿಕ್ ಕಲ್ತಿಲ್ಲ, ಬಟ್ ರೀಸೆಂಟ್ಲಿ ಇವಾಗ ಒಂದು ಬೆಂಗಳೂರಿಗೆ ಹೋಗ್ಬಿಟ್ಟು ಒಂದು 3 ವರ್ಷ ಆಯಿತು. ಅಲ್ಲಿ ಒಂದು 2 ವರ್ಷ ಕ್ಲಾಸ್ಗೆ ಹೋಗಿದ್ದೀನಿ, ಸುಚೇತನ್ ರಂಗಸ್ವಾಮಿ ಅಂತ. ಸೊ ಜಿ ಕನ್ನಡ ಸರಿಗಮಪ ಅದು ಮೆಂಟರ್ ಅವರು. ಸೊ ಬಟ್ ಇವಾಗ ರೀಸೆಂಟ್ಲಿ ಸ್ವಲ್ಪ ನಂಗೆ ಥ್ರೋಟ್ ಪ್ರಾಬ್ಲಮ್ ಆಗಿ ಕ್ಲಾಸ್ಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಓಕೆ, ಸೊ ಯಾವ ಶೈಲಿಯ ಸಂಗೀತ ನೀವು ಕಲ್ತಿರೋದು? ಕಲ್ತಿದ್ದು ಕರ್ನಾಟಿಕ್ ಅಂತ ಜಾಯ್ನ್ ಆಗಿರೋದು, ಲೈಟ್ ಮ್ಯೂಸಿಕ್ ಕಲಿತಾ ಇದ್ದೆ. ಸಂಗೀತ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ದೊಡ್ಡ ಪಾತ್ರ ವಹಿಸ್ತದೆ? ಸಂಗೀತ ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರನೇ. ಬಟ್ ಇವಾಗ ಒಂದು ರೀಸೆಂಟ್ಲಿ ಒಂದು 3-4 ವರ್ಷದಿಂದ ಸ್ವಲ್ಪ ಸಂಗೀತದ ಕಡೆಗೆ ಜಾಸ್ತಿ ಟೈಮ್ ಕೊಡೋಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ನಮ್ಮದು ಡಬ್ಬಿಂಗ್ಸ್ ಅದು ಇದು ಅಂತ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿರ್ತಾ ಇದೆ. ಬಟ್ ಇವಾಗ ಮತ್ತೆ ಮ್ಯೂಸಿಕ್ ಕಡೆ ಸ್ವಲ್ಪ ಜಾಸ್ತಿ ಇದು ಮಾಡಬೇಕು ಅಂತ ದೈಜಿ ವರ್ಲ್ಡ್ ಇದು ಹೊಸ ಕಾಂಪಿಟೇಷನ್ ಬರ್ತಾ ಇದೆ ಅಂತ ನೋಡಿದೆ. ಸೊ ಅದಕ್ಕೋಸ್ಕರ ರಿಜಿಸ್ಟರ್ ಮಾಡಿ ಆಡಿಷನ್ಗೆ ಬಂದೆ. ಸೊ ಆಡಿಷನ್ಗೆ ಪ್ರಾಕ್ಟೀಸ್ ಎಲ್ಲ ಆಗಿದೆ? ಎಸ್, ಆಗಿದೆ. ಸೊ ಈ ಒಂದು ಆಡಿಷನ್ ರೌಂಡಿಗೆ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ಗೀತಾಂಜಲಿ ಹಾಲುಗೆನ್ನಿಗೆ ವಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆದಿಂಡಿಗೆ ದಾಳಿಂಬೆ ಹಣ್ಣಿಗೆ, ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಗೀತಾಂಜಲಿ ಹಾಲುಗೆಣ್ಣಿಗೆ ವಾರಗಣ್ಣಿಗೆ ನಮ್ಮೂರ ಹೆಣ್ಣಿಗೆ. ನೀರಾಗಲೇ ನಿನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇ ನಿನ. Fantastic. Thank you. You are selected. ಸ್ವರಗಳ ವೇದಿಕೆ ದೈಜಿ ವರ್ಲ್ಡ್ ಸ್ವರ ಸಾಗರ, ಹೃದಯ ಗೀತೆಗೆ ಭೂಮಿಕೆ. ಎಸ್, ಈ ಒಂದು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದ ನೆಕ್ಸ್ಟ್ ಕಂಟೆಸ್ಟೆಂಟ್ ನಮ್ಮ ಜೊತೆಗಿದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಜಡ್ಜಸ್ ಕಮೆಂಟ್ಸ್ ಹೇಗಿತ್ತು ನಿಮ್ಮ ಹಾಡಿಗೆ? ಚೆನ್ನಾಗಿ ಹಾಡಿದ್ದೀರಾ ಅಂದರು, ಸೆಲೆಕ್ಟೆಡ್ ಅಂತ ತುಂಬ ಖುಷಿಯಾಗಿದೆ. ಸೊ ನಿಮ್ಮ ಕಂಟೆಸ್ಟೆಂಟ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ರೆಡಿ ಇದ್ದೇನೆ ಫಾರ್ ಬ್ಯಾಟಲ್ ಅಂದ್ಕೊಂಡು. ಕಂಟೆಸ್ಟೆಂಟ್ಸ್ಗೆ ನೋಡೋಣ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಿನ್ನು. ನನ್ನ ಕೈಯಲ್ಲಿ ಆಗಿದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ನಾನು ಕೊಡ್ತೀನಿ, ನೋಡೋಣ. ಸೊ ನಿಮ್ಮ ಪ್ರಕಾರ ನಿಮ್ಮ ಸ್ಟ್ರೆಂತ್ ಏನು?
ಸ್ಟ್ರೆಂತ್ ಅಂದರೆ ಪ್ರಾಕ್ಟೀಸ್. ಅದೇ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತೀನಿ ಇತ್ತೀಚೆಗೆ. ಸೊ ಅದರಿಂದ ನೋಡೋಣ ಎಲ್ಲಿ ತನಕ ಹೋಗೋಕ್ಕಾಗುತ್ತೆ ಅಂತ ನೋಡೋಣ. ಎಸ್, ಲೆಟ್ ಸಿ. ನಿಮ್ಮ ಫ್ಯೂಚರ್ ರೌಂಡ್ಸ್ಗೆ ನನ್ನ ಕಡೆಯಿಂದ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಿಮ್ಮ ಹೆಸರು? ದಿನೇಶ್ ಅಂತ ಹೇಳಿ ಮೇಡಮ್, ಮೂಡುಬಿದ್ರೆಯಿಂದ ಬಂದಿದ್ದೇನೆ. ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ನಾವು ಅಗ್ರಿಕಲ್ಚರಿಸ್ಟ್. ಓಕೆ. ಕೃಷಿಗೂ ಸಂಗೀತಕ್ಕೂ, ಐ ಮೀನ್ ನೇಚರಿಗೂ ಸಂಗೀತಕ್ಕೂ ಬಹಳಷ್ಟು ಹೊಂದಾಣಿಕೆ ಇದೆ. ಆಲ್ಮೋಸ್ಟ್ ನಮ್ಮ ಪ್ರಕೃತಿಯಲ್ಲೇ ಸಂಗೀತ ಅಡಗಿದೆ ಅಂತಲೂ ಹೇಳ್ಬೋದು. ಸೊ ನೀವು ಹೇಗೆ ಕೃಷಿ ಮಾಡ್ತಾ ಹಾಡ್ತಾ ಇರ್ತೀರಾ? ಹಾಗೇನೆ. ಸೊ ಸಂಗೀತ ಕಲ್ತಿದ್ದೀರಾ? ಕಲಿತೆ, ಕ್ಲಾಸಿಗೆ ಹೋಗ್ತಾ ನಾನು 4 ಇಯರ್ಸಿಂದ ಕ್ಲಾಸಿಗೆ ಹೋಗ್ತಾ ಇದ್ದೇನೆ. ಯಾವ ಶೈಲಿಯ ಸಂಗೀತ ಕಲಿತಾ ಇದ್ದೀರಾ? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಸೊ ಸಂಗೀತ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸ್ತದೆ? ಒಳ್ಳೆ ಪಾತ್ರವನ್ನು ವಹಿಸಿದೆ. ನಾನಂದರೆ ಹಾರ್ಡ್ ವರ್ಕ್ ಕೆಲಸ ಮಾಡ್ತಾ ಇರಬೇಕಾದ್ರೆ ಮನಸ್ಸಿಗೆ ಏನಾದರೂ ನೆಮ್ಮದಿ ಸಿಗುವಂಥದ್ದು ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕಂತ ಹೇಳಿ ಅಂದ್ಕೊಂಡಾದಾಗ ನಾನು ಸ್ಟಾರ್ಟಿಂಗಲ್ಲಿ ಕಲಿತದ್ದು ಗಿಟಾರ್ ಕ್ಲಾಸಿಗೆ ಹೋಗಿದ್ದು ಒಂದು 3 ಇಯರ್ಸ್. ಅಲ್ಲಿಂದ ಕಾರ್ಡ್ಸ್ ಎಲ್ಲ ಪ್ಲೇ ಮಾಡಬೇಕಾದ್ರೆ, ರಿದಮ್ ಎಲ್ಲ ಪ್ಲೇ ಮಾಡಬೇಕಾದ್ರೆ ಹಾಡಬೇಕಂತ ಅನಿಸ್ತು. ಹಾಗೆ ನಾನು ಅಲ್ಲಿಂದ ಮತ್ತೆ ಸಿಂಗಿಂಗ್ ಕಲೀಲಿಕ್ಕೆ ಹೋದೆ. ಹಾಗೆ. ಸೊ ಈಗ ಪ್ರಾಕ್ಟೀಸ್ ಎಲ್ಲ ಆಗಿದೆ ಆಡಿಷನ್ಗೆ? ಓಕೆ, ಶ್ಯೂರ್. ಈ ಒಂದು ಆಡಿಷನ್ ರೌಂಡಿಗೆ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಹಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. सुन री सखी मेरी प्यारी सखी, ये दिल कहीं खोया है मेरा, जाने कहाँ इसे भूल गया, नहीं कुछ भी है मुझको पता, तेरी पायल में मैंने ढूंढ लिया, तेरे कदमों तले सजनी, प्यार किया तो जान गया है ये मुश्किल है कितनी, मेरी सांसों में तेरा प्यार बसा, आँखों में तुम्हीं सजनी, सुन री सखी मेरी प्यारी सखी, ये दिल कहीं खोया है मेरा, कैसे तुझे इजहार करूं मैं हालत इस दिल की, तन में मन में इस धड़कन में हो रही हलचल सी, देखे बिना तुझे लगती है इस युग से एक घड़ी, सब नजरें जो देख रही मेरे दिल में दहशत से, ये स्वर्ग है या नरक है मुझको होश नहीं, मेरी जिंदगी और मौत है अब हाथ में तेरे ही, सुन री सखी मेरी प्यारी सखी, ये दिल कहीं खोया है मेरा. ದಿನೇಶ್ ಅವರೇ, ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸರ್. ಒಂದು ಫಾಸ್ಟ್ ನಂಬರ್ಸ್ ಒಂದು ಹಾಡ್ಬೋದಾ? ಒಂದು 3 ಲೈನು. ಎನಿ ಫಾಸ್ಟ್ ನಂಬರ್ಸ್? ಸ್ಪೀಡ್ ಸಾಂಗ್. ಕಿಶೋರ್ ಕುಮಾರ್ ಇದು ಹಾಡ್ತೀನಿ. ಏನು ಸ್ಪೀಡ್ ಸಾಂಗ್? ನೀವು ಹಿಂದಿ ಮಾತ್ರ ಹಾಡೋದಾ, ಕನ್ನಡ ಹಾಡ್ತೀರಾ? ಕನ್ನಡವನ್ನು ಹಾಡ್ತೇನೆ ಮೇಡಮ್. ಹಾಂ, ಓಕೆ. ಒಂದು ಫಾಸ್ಟ್ ಸಾಂಗ್, ಸ್ಪೀಡ್ ಸಾಂಗ್ ಒಂದು ಹಾಡ್ತೀನಿ. ಝೂ 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 ಟಿರ್ಡಿ ಟಿರ್ಡಿ ಟಿರ್ಡಿ, ये दिल न होता बेचारा, कदम न होते आवारा, जो खूबसूरत कोई अपना हम सफर होता, ओ हो ये दिल न होता बेचारा, कदम न होते आवारा, जो खूबसूरत कोई अपना हम सफर होता. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು. ಭಾವ ಸ್ವರಗಳ ವೇದಿಕೆ, ಜೀವನ್ ಸ್ವರ ಸಾಗರ, ಹೃದಯ ಗೀತೆಗೆ ಭೂಮಿಕೆ,
ಎಸ್, ಸೆಲೆಕ್ಟ್ ಆದ ನೆಕ್ಸ್ಟ್ ಕಂಟೆಸ್ಟೆಂಟ್ ನಮ್ಮ ಜೊತೆಗಿದ್ದಾರೆ. ಕೃಷಿಕರು ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ಕೇಳೋಣ ಅವ್ರ ಹತ್ರ. ತುಂಬ ಖುಷಿಯಾಗಿದ್ದೇನೆ ಮೇಡಮ್. ನನ್ನ ಅನುಭವದಲ್ಲಿ ಇದೊಂದು ದೊಡ್ಡ ರಿಯಾಲಿಟಿ ಶೋ. ಇದಕ್ಕಿಂತ ಮೊದಲಲ್ಲಿ ಸೆಲೆಕ್ಟ್ ಆಗಿದೆ, ಆದರೂ ಇಷ್ಟು ದೊಡ್ಡ ಅರೇಂಜ್ಮೆಂಟ್ಸಲ್ಲಿ ಇರಲಿಲ್ಲ. ಆದರೂ ಒಳ್ಳೆ ಶೋ ಪ್ರೋಗ್ರಾಮ್ ಇದೊಂದು. ಹಾಗೆ ತುಂಬ ಖುಷಿ ಆಗ್ತಾ ಇದೆ. ಸೆಲೆಕ್ಟ್ ಆಗಿರೋದು ತುಂಬಾ ಖುಷಿ ಆಗ್ತಾ ಇದೆ. ಸೊ ನಿಮ್ಮ ಕಂಟೆಸ್ಟೆನ್ಸಿಗೆ, ಬೇರೆ ಕಂಟೆಸ್ಟೆನ್ಸಿಗೆ ಏನು ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಇನ್ನೂ ಸ್ವಲ್ಪ ಟೈಟ್ ಸ್ಪರ್ಧೆ ಕಾಂಪಿಟಿಷನ್ ಆಗ್ತದೆ. ನಾವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ ಇನ್ನು. ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಸ್ಟ್ರೆಂತ್ ಏನು? ನಮ್ಮ ಸ್ಟ್ರೆಂತ್ ನೋಡಬೇಕು ಇನ್ನು ಹೇಗೆ ಅಂತೇಳಿ. ಜಾಸ್ತಿ ಎಫರ್ಟ್ ಹಾಕಿ ಜಾಸ್ತಿ ಟ್ರೈ ಮಾಡೋದು, ಆದಷ್ಟು ಟ್ರೈ ಮಾಡೋದು. ಮತ್ತು ಬೇರೆ ಸ್ಪರ್ಧಿಗಳಿದ್ದು ಹಾಡುಗಳನ್ನು ಕೇಳಬೇಕು ನಾವು. ಹಾಗೆ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ರೌಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸ್ಪರ್ಧಿಗಳು ಯಾವ ತರದ ಹಾಡುಗಳನ್ನ ಹಾಡಿದ್ರು ಅಂತ. ಆಯ್ಕೆ ಆದ ಸ್ಪರ್ಧಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಆಯ್ಕೆ ಆಗದ ಸ್ಪರ್ಧಿಗಳಿಗೆ ಛಲ ಬಿಡದೆ ಪ್ರಯತ್ನವನ್ನ ಮಾಡಿ ಹಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ದೈಜಿವಲ್ 247. ಸ್ವರವಿದು ಸುಂದರ ಸ್ವರ ಸಾಗರ, ದೈಜಿವಲ್ ಸ್ವರ ಸಾಗರ, ದೈಜಿವಲ್ ಸ್ವರ ಸಾಗರ, ದೈಜಿವಲ್ ಸ್ವರ ಸಾಗರ.